ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅದಕ್ಕೆ ಕಾರಣ ಈ ಸಿನಿಮಾ. ಯಾಕಂದ್ರೆ ಈ ಒಂದು ಸಿನಿಮಾದಲ್ಲಿ ಪೋರ್ಚುಗಲ್ ಇದೆ, ದೇವಲೋಕ ಇದೆ, ಸಮುದ್ರ ಮಂಥನ ಇದೆ, ಜೊತೆಗೆ 4 ಸ್ಟೋರಿಗಳಿದೆ. ಹಾಗಾದ್ರೆ ಈ ಸಿನಿಮಾದ ಕತೆ ಏನು ಅಂತ ಆ ಸಿನಿಮಾದವರೊಂದಿಗೆ ನಾನು ಮಾತಾಡ್ತಾ ಹೋಗ್ತೀನಿ. ಎಸ್, ನನ್ನ ಜೊತೆ ಇವತ್ತು ಗಾತಾ ವೈಭವ ಸಿನಿಮಾದ ಹೀರೋ ಹಾಗೂ ಹೀರೋಯಿನ್ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮ್ಮ ಜೊತೆ ಈ ಸಿನಿಮಾದ ನಾಯಕ ನಟ, ಮೊದಲ ಸಿನಿಮಾದಲ್ಲೇ ಚರಿತ್ರೆ ಬರೆಯೋದಕ್ಕೆ ಸಜ್ಜಾಗಿರುವಂತಹ ದುಷ್ಯಂತ್ ಅವರಿದ್ದಾರೆ. ದುಷ್ಯಂತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವಿನುತಾ ಪರಮೇಶ್ವರ್ ಮೇಡಮ್. ಜೊತೆಗೆ ಈ ಸಿನಿಮಾದ ನಾಯಕಿ, ಮುಗುಳು ನಗೆ ಸುಂದರಿ, ಚುಟು ಚುಟು ಬೆಡಗಿ ಆಶಿಕಾ ರಂಗನಾಥ್ ಅವರಿದ್ದಾರೆ. ಆಶಿಕಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದೆ ಗತ ವೈಭವದ ವೈಬ್ಸ್? ಇಬ್ಬರಿಗೂ ಕೇಳೋದಾದ್ರೆ ಒಟ್ಟಿಗೆ. ತುಂಬಾ ವೈಭವವಾಗಿದೆ. ಸೂಪರ್ ಆಗಿದೆ. ಅಂದರೆ ಸ್ವಲ್ಪ ದಿನದಿಂದಾನೇ ನಾವು ಪ್ರಮೋಷನ್ ಶುರು ಮಾಡಿದ್ವಿ, ಬಟ್ ನಿನ್ನೆ ಅಷ್ಟೇ ನಮ್ಮ ಇನ್ನೊಂದು ಶಿಪ್ ಸಾಂಗ್ ಬಿಡುಗಡೆ ಆಯಿತು. ಅಲ್ಲಿ ಶಿವಣ್ಣ ಬಂದಿದ್ರು. ಸೊ ಅವರೇ ಒಂದು ಈ ಪ್ರಮೋಷನ್ಸ್ಗೆ ಶುರು ಕೊಟ್ಟಿದ್ದಾರೆ. ಸೊ ಸಖತ್ ವೈಭವದಿಂದ ಶುರು ಆಗಿದೆ. ನನಗಂತೂ ಈ ಸಿನಿಮಾದಲ್ಲಿ ಯಾವ ವಿಚಾರದ ಬಗ್ಗೆ ಹೆಚ್ಚಾಗಿ ಮಾತಾಡಬೇಕು ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದ್ರೆ 4 ಸ್ಟೋರಿ ಇದೆ. ಪೋರ್ಚುಗಲ್ ಅಂತೀರಾ, ದೇವಲೋಕ ಅಂತೀರಾ, ಮತ್ತೆ ಸಮುದ್ರ ಮಂಥನ ಅನ್ನೋ ಕಾನ್ಸೆಪ್ಟ್ ಬರುತ್ತೆ, ಮತ್ತೆ ಈಗಿನ ಜನರು ಇರುವಂತಹ ಒಂದು ಸ್ಟೋರಿ ಬರುತ್ತೆ, ಮತ್ತೆ ಕಾಸ್ಟ್ಯೂಮ್ಸು, ಮತ್ತೆ ಲೊಕೇಶನ್ಸು, ಸಿಕ್ಕಾಪಟ್ಟೆ ವಿಷಯಗಳು ಒಂದೇ ಸಿನಿಮಾದಲ್ಲಿದೆ. ಸೊ ಯಾವ ವಿಚಾರದ ಬಗ್ಗೆ ಮಾತಾಡೋಣ ಮೊದಲಂತ ನಿಮ್ಮನ್ನೇ ಕೇಳೋಣ ಅಂತ ಅನಿಸ್ತಾ ಇದೆ. ನೀವು ಹೇಳ್ದಂಗೆ ಎಲ್ಲಿಂದ ಶುರು ಮಾಡೋದು ಅಂತ ಗೊತ್ತಾಗಲ್ಲ. ಪ್ರೆಸೆಂಟ್ ಸ್ಟೋರಿಯಿಂದ ಹಿಡಿದು ಪ್ರೀ ಇಂಡಿಪೆಂಡೆನ್ಸ್ ಆಗಿರ್ಬೋದು, ದೇವಲೋಕ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಕುತ್ಕೊಂಡು ಮಾತಾಡೋಷ್ಟು ಕಂಟೆಂಟ್ ಇದೆ. ನಮಗೂ ಕೂಡ ಸಿನಿಮಾದಲ್ಲಿ ನೋಡೋದಲ್ಲದೆ ನಾವು ಮಾತಾಡೋಕ್ಕೂ ಕೂಡ ಅಷ್ಟೇ ಕಂಟೆಂಟ್ ಇದೆ. ಸೊ ವೆರಿ ಎಕ್ಸೈಟೆಡ್. ಈ ಥರದ ಒಂದು ಸಿನಿಮಾ ಪ್ರಾಬಬ್ಲಿ ವೆರಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಅಥವಾ ಇಂಡಿಯನ್ ಸಿನಿಮಾದಲ್ಲೇ ಅಂತ ಹೇಳ್ಬೋದು. ಮೊದಲನೇ ಬಾರಿಗೆ ಇಷ್ಟು ವಿಭಿನ್ನವಾಗಿ ಬೇರೆ ಬೇರೆ ರೀತಿಯಾದ ಕತೆಗಳು ಒಂದೇ ಸಿನಿಮಾದಲ್ಲಿ, ಒಂದೇ ಆ್ಯಕ್ಟರ್ಸ್. ಯೂಶಲಿ ಒಂದು ಸಿನಿಮಾದಲ್ಲಿ ಇಬ್ಬರು ಬೇರೆ ಬೇರೆ ಆ್ಯಕ್ಟರ್ಸ್ನ ಇಟ್ಕೊಂಡು ಬೇರೆ ಬೇರೆ ಕತೆಗಳು ಮಾಡ್ಕೊಂಡಿರ್ತಾರೆ, ಬೇರೆ ಬೇರೆ ಡೈರೆಕ್ಟರ್ಸ್ ಕೂಡ ಇರ್ತಾರೆ ಒಂದೊಂದು ಸೀರೀಸ್ಗಳಲ್ಲೆಲ್ಲ. ಬಟ್ ಈ ಸಿನಿಮಾದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು 4 ಕತೆಗೆ ಡಿಫ್ರೆಂಟಾಗಿ ಎಫರ್ಟ್ ಹಾಕಿ ತುಂಬ ಇಷ್ಟದಿಂದ ಮಾಡಿರೋಂಥ ಸಬ್ಜೆಕ್ಟ್ ಇದು. ಸೊ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಗಾತಾ ವೈಭವ. ದುಷ್ಯಂತ್ ಅವರೇ, ಮೊದಲ ಸಿನಿಮಾದಲ್ಲೇ ಇದು ಒಂದು ರೀತಿ ಸಾಹಸ ಅಂತ ಹೇಳ್ಬೋದು. ಯಾಕಂದರೆ 4 ಪಾತ್ರಗಳನ್ನು ನೀವು ಮಾಡಬೇಕು. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಮತ್ತು ಎಷ್ಟು ಖುಷಿಯಿಂದ ಮಾಡಿದ್ರಿ ಈ ಪಾತ್ರನ? ಅಂದರೆ 4 ಪಾತ್ರಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಒಂದು ರಾಕ್ಷಸನ ಪಾತ್ರ, ಇನ್ನೊಂದೆಡೆ ಒಂದು ಪೋರ್ಚುಗೀಸ್ ಬ್ಯಾಕ್ಡ್ರಾಪಲ್ಲಿ ಇರುವಂತಹ ಒಂದು ಪಾತ್ರ, ಮತ್ತೊಂದೆಡೆ ಸ್ವತಂತ್ರ ಪೂರ್ವದ ಒಂದು ಸಂದರ್ಭದಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಒಬ್ಬ ಕಂಬಳ ಓಡಿಸುವಂಥ ಒಬ್ಬ ಕಂಬಳವೀರನ ಕಥೆ. ಮತ್ತಿದೆಲ್ಲದೂ ಇವತ್ತಿನ ದಿನಕ್ಕೆ, ಪ್ರೆಸೆಂಟ್ ಡೇಗೆ ಕನೆಕ್ಟೆಡ್ ಅನ್ನೋ ಥರ ಒಂದು ಕಥೆ. ಸೊ ಈ ಒಂದಕ್ಕಿಂತ ಒಂದು ಪಾತ್ರ ವಿಭಿನ್ನವಾಗಿತ್ತು. ನಾವು ಉಪಯೋಗಿಸುವಂಥ ಭಾಷಾ ಪ್ರಯೋಗದಿಂದ ಹಿಡಿದು ಕಂಪ್ಲೀಟ್ ನಿಮ್ಮ ಉಡುಪು ತೊಡುಪಿಂದ ಹಿಡಿದು, ಹಿಂದೆ ಬ್ಯಾಕ್ ಡ್ರಾಪಿಂದ ಹಿಡಿದು, ಒಂದು ಆರ್ಟ್ ವರ್ಕಿಂದ ಹಿಡಿದು, ಯೂಸ್ ಮಾಡುವಂಥ ಡೈಲೆಕ್ಟಿಂದ ಹಿಡಿದು ಪ್ರತಿಯೊಂದೂ 4 ಸಿನಿಮಾ ಮಾಡ್ದಂಗೆ ಆಯಿತು. ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸಿಂದ ಹಿಡಿದು ನೀವು ಸಂಪೂರ್ಣವಾದ ತಂಡದಲ್ಲಿ ಯಾರನ್ನ ಮಾತಾಡ್ಸಿದ್ರು ಕೂಡ ಎಲ್ಲ ಹೇಳೋದು ಅದೇನೆ, ಇದು 4 ಸಿನಿಮಾ ಮಾಡ್ದಂಗೆ ಆಯಿತು ಅಂತ. ಸೊ ನನಗೂ ಕೂಡ ಹೆಸರಲ್ಲಿ ಒಂದೇ ಸಿನಿಮಾ ಇದ್ರು ನಾನು 4 ಸಿನಿಮಾ ಮಾಡಿದ್ದೀನಿ. ಸುನಿ ಅವರು ಅದನ್ನೇ ಹೇಳ್ತಾ ಇದ್ರು, 4 ಸಿನಿಮಾ ಮಾಡಿದ ಎಕ್ಸ್ಪೀರಿಯನ್ಸ್ ಆಯ್ತು ಸಿನಿಮಾದಲ್ಲಿ ಅಂತ. 4 ಸಿನಿಮಾ ಮಾಡ್ದಂಗೆ ನಾನು ಒಂದು ಸಿನಿಮಾ ಅಂತ ಅನ್ನೋದಕ್ಕಿಂತ 4 ಬೇರೆ ಬೇರೆ ಪಾತ್ರ ಮಾಡುವಂತ ಅವಕಾಶ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ? ಒಂದು ಪುಣ್ಯ ಅಂತ ಹೇಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.